2 ವಾರದಲ್ಲಿ ಕೆಲವು ಪತ್ರಿಕೆಯಲ್ಲಿ, ಎಲ್ಲದಲ್ಲಿ ಬರಲಿಲ್ಲ, ಕೆಲವು ಪತ್ರಿಕೆಯಲ್ಲಿ DM ಶಹೀದ್ ಅವರನ್ನ ಹೈಕಮಾಂಡ್ಗೆ ದೂರು ಅಂತೇಳೆಲ್ಲ ಕೆಲವು ಪತ್ರಿಕೆಯಲ್ಲಿ ಬಂತು. ಆ ದೂರು ಕೊಡೋರು ಯಾರು, ದೂರು ಕೊಡೋರು ಯಾವ ಪಾರ್ಟಿಯಲ್ಲಿದ್ದಾರೆ, ಅವರು ಯಾವ ಲಿಮಿಟೆಡ್ ಕಂಪನಿ ಅಂತಲೇ ನನಗೆ ಪ್ರಥಮವಾಗಿ ಗೊತ್ತಾಗೋದು. ಪಕ್ಷದಲ್ಲಿ ರಾಜೀನಾಮೆ ಕೊಟ್ಟವರು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿ ಪೇಪರ್ನಲ್ಲಿ ನೋಡಿದ DM ಶಹೀದ್ ಅವರನ್ನ ಹೈಕಮಾಂಡಿಗೆ ವರದಿ ಕೊಡ್ತಾರೆ. ಬಹುಶಃ ಹೈಕಮಾಂಡಿಗೆ ವರದಿ ಕೊಡ್ಲಿಕ್ಕೆ ನಾನು ಮಾಡಿದಂತ ತಪ್ಪೇನು. ಇವರು ಇದಕ್ಕಿಂತ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು APMC ಒಟ್ಟಲ್ಲಿ ಅಟ್ಟದಲ್ಲಿ ಅಡಗಿದವರು, ಪಕ್ಷದ ಗಂಡಾಣಿಕೆಗೆ ಬರದವರು, ಮುನ್ನಡೆಗೆ ಬರದವರು. ಈ ಮಾತು ಹೇಳುವಂತ ನೈತಿಕತೆ ಅವರಿಗೆ ಇಲ್ಲ. ಎರಡನೇದು GK ಅಮೀನ್ ಅವರು ನೋಟಕ್ಕೆ ಓಟ್ ಹಾಕಿದ್ದಾರೆ ಅಂತ. ಈಗ ನೋಟಕ್ಕೆ ಓಟ್ ಹಾಕಿದ್ರೆ ತಪ್ಪೇ ಅದು. ಆದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ, ಅವರು ತಪ್ಪನ್ನ ತಿದ್ದಿಕೊಂಡು ಪಕ್ಷಕ್ಕೆ ಕೆಲಸ ಮಾಡ್ತಾರೆ. ಇವತ್ತು GK ಅಮೀನ್ ಸಂಪಾದನೆ ಆಗ್ಲಿಕ್ಕಿಲ್ಲ, TM ಶಹೀದ್ ಆಗ್ಲಿಕ್ಕಿಲ್ಲ. ಅವರು ಮಾಡಿದಂತ 2 ಬಾರಿ ಗಾಂಧಿ ಪುರಸ್ಕಾರ ಬಂದಿರುವುದು GK ಅಮೀನ್ ಅವರಿದ್ದಾರೆ. ಸುಮಾರು 15 ಕೋಟಿಯಷ್ಟು ಅನುದಾನವನ್ನು ನಾನು ಸಂಪಾದನೆ ತಂದಿದ್ದೇನೆ. ಬಹುಶಃ ಅದಕ್ಕಾಗಿ ಪಕ್ಷದಿಂದ ಅವರು ನಮ್ಮನ್ನ ಉಚ್ಚಾಟನೆ ಮಾಡಿಸ್ಲಿಕ್ಕೆ, ವಜಾ ಮಾಡಿಸ್ಲಿಕ್ಕೆ ಹೋದ್ರೆ ಸಂತೋಷ, ಸ್ವಾಗತ ಆಗ್ತಾ ಇದೆ. ಇವರು 1 ರೂಪಾಯಿ ಅನುದಾನ ತರಲಿಕ್ಕೆ ಆಗದೆ, ಪಕ್ಷವನ್ನ ಹತೋಟಿಯಲ್ಲಿ ಇಡ್ಲಿಕ್ಕೆ ಆಗದೆ, ಇನ್ನೊಬ್ಬರನ್ನ ದೂರಿ ಪ್ರಯೋಜನ ಇಲ್ಲ. ಕೆಲವರು 10 ಸಲ ರಾಜೀನಾಮೆ ಕೊಡ್ತಾರೆ, ಮತ್ತೆ ಅವರೇ ಅಧ್ಯಕ್ಷರು ಹೇಳ್ತಾರೆ, ಅವರೇ ಅಧ್ಯಕ್ಷರು ಹೇಳ್ತಾರೆ. ಬಹುಶಃ ಈ ತರ ಗುಟ್ಟೇನು ಅಂತೇಳಿ ನನಗೆ ಗೊತ್ತಾಗಿಲ್ಲ. ಮತ್ತೆ ಇನ್ನೊಂದು ಬೇರೆ ಬೇರೆ ಪಕ್ಷದವರನ್ನೆಲ್ಲ ಸೇರಿಸಿ ಅಕ್ಕಪಕ್ಕ ಕೂತ್ಕೊಳಿಸಿ ಅಮೀನ್ ಅವರನ್ನ, ಶಹೀದ್ ಅವರನ್ನ ಮೂರಿ ಇವರೇನೋ ದೊಡ್ಡದಾಗಲಿಕ್ಕೆ ಹೋಗುದಿಲ್ಲ, ಖಂಡಿತವಾಗಿ ಹೋಗುದಿಲ್ಲ. ಸಂಪಾಜೆ ಗ್ರಾಮದಲ್ಲಿ ನನಗೆ 110 ವರ್ಷಗಳ ಇತಿಹಾಸ ಇದೆ. ಪುರಾತನ ಮಸೀದಿ, ಪುರಾತನ ದರ್ಗಾ, ಮುನ್ನಡ್ಕ ಮಸೀದಿ ಇರ್ಬೋದು, ಹಲವಾರು ಸಂಘ ಸಂಸ್ಥೆ, ನಮ್ಮ ತೆಕ್ಕಿನ ಶಿಕ್ಷಣ ಸಂಸ್ಥೆ ಇರ್ಬೋದು. ಯಾರು ಸಂಪಾಜೆಯಲ್ಲಿ ಎಲ್ಲ ಜನತಾದಳಕ್ಕೆ ಹೋದಾಗ, BJPಗೆ ಹೋದಾಗ ಸಂಪಾಜೆಯಲ್ಲಿ ಪಕ್ಷದ ಪರವಾಗಿ 96ರಲ್ಲಿ 91ರಲ್ಲಿ ಪ್ರಚಾರ ಮಾಡಿದವರು ನಾನು, ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ನಾನು. ಅವ್ರು ಹಲವು ಬಾರಿ ನನಗೆ ಹೇಳಿದ್ದಾರೆ, ನಮ್ಮ ಮಸೀದಿಗಳಿಗೆಲ್ಲ ಹೈಮಾಸ್ ದೀಪ ಹಾಕುವಾಗ ಕೆಲವರು ಹೋಗಿ ಕಂಪ್ಲೇಂಟ್ ಮಾಡಿದ್ರು, ಇದು ಪಕ್ಷಕ್ಕೆ ತೊಂದರೆ ಆಗ್ತದೆ ಅಂತ. ಮಸೀದಿಗೆ ಹೈಮಾಸ್ ದೀಪಕ್ಕೂ ಮಸೀದಿಗೂ ಏನು ತೊಂದರೆ? ನಾನು 15 ಕೋಟಿ ರೂಪಾಯಿಯಷ್ಟು ಅನುದಾನ ತಂದು ಊರಿನ ಅಭಿವೃದ್ಧಿ ಮಾಡಿದರೆ ಪಕ್ಷದ ಕೇಡರಿಗೆ ಗೊತ್ತಾಗಿಲ್ಲ, ಪಕ್ಷದವರಿಗೆ ಗೊತ್ತಿಲ್ಲ. ಯಾರು ಪಕ್ಷದವರು? ಪಂಚಾಯತ್ ಅಧ್ಯಕ್ಷರು ಕಾರ್ಯಕ್ರಮ ಮಾಡಿದ್ದಾರೆ, ಶಾಸಕರನ್ನು ಕರೆದಿದ್ದಾರೆ. ಶಾಸಕರನ್ನು ಕರೆದರೆ ಅದು ಪಕ್ಷ ವಿರೋಧಿ, ಅವರು ನಮ್ಮ ಪಕ್ಷಕ್ಕೆ ಗೊತ್ತಾಗಿಲ್ಲ. ಇಡೀ ಬ್ಯಾನರ್ ಎಲ್ಲರೂ ಹಾಕಿದ್ದಾರೆ, ವಾಟ್ಸಪ್ ಅಲ್ಲಿ GK ಅಮೀನ್ ಹಾಕಿದ್ದಾರೆ, ಪಂಚಾಯತ್ ಅಲ್ಲಿ ಕರೆದಿದ್ದಾರೆ. ಇನ್ನು ಅವರನ್ನು ಆನೆಯಲ್ಲಿ ಅಂಬಾರಿಯಲ್ಲಿ ಹೊತ್ತುಕೊಂಡು ಬರ್ಲಿಕ್ಕೆ ನಮಗೆ ಆಗಿಲ್ಲ. ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಮಾಡಬೇಕು. BJP ಅವರು ಸಹಕಾರ ಮಾಡಬೇಕು, ಕಾಂಗ್ರೆಸ್ನವರು ಮಾಡಬೇಕು, ದಳದವರು ಮಾಡಬೇಕು. ಅದು ಬಿಟ್ಟು ಅಭಿವೃದ್ಧಿ ವಿರೋಧಿ ಆಗಬಾರ್ದು. ನಮಗೆ ತರ್ಲಿಕ್ಕೆ ಆಗುದಿಲ್ಲ, ಅವ್ರು ತಂದಿದ್ದಾರೆ ಅಂತೇಳಿ ಅಭಿನಂದನೆ ಮಾಡಿ, ಅದು ಬಿಟ್ಟುಕೊಂಡು ಹೈಕಮಾಂಡಿಗೆ ದೂರ. ಹೈಕಮಾಂಡಿಗೆ ಅವ್ರು ಫಸ್ಟ್ ಬ್ಲಾಕಿಂಗ್ ಕೊಡ್ಲಿ, ಬ್ಲಾಕಿಂದ DCG ಹೋಗಿ. ಹೈಕಮಾಂಡ್ ಏನು ಬ್ಲಾಕ್ ಏನು ಅಂತ ಗೊತ್ತಿಲ್ಲದವರು ಏನು ನನಗೆ ನಾಚಿಕೆ ಆಗ್ತಾ ಇದೆ. ಮತ್ತೆ ಕೆಲವು ಪತ್ರಿಕೆಯಲ್ಲಿ ಅದನ್ನು ಸವಿಸ್ತಾರವಾಗಿ ಬಂದಿದ್ದೀನಿ. ಅದಕ್ಕಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಯಿತು. ಇಲ್ಲಿ ಎಲ್ಲಿಯೂ ಪಕ್ಷ ವಿರೋಧಿ ಚಟುವಟಿಕೆ ಬರಲಿಲ್ಲ. GK ಅಮೀನ್ ಅವರು ಏನೋ ಒಂದು ತಪ್ಪು ಮಾಡಿದ್ದಾರೆ, ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಿದ್ದಾರೆ, ಅವರು ಬಂದಿದ್ದಾರೆ, ಪಕ್ಷದಲ್ಲಿದ್ದಾರೆ. 2 ಬಾರಿ ಗಾಂಧಿ ಪುರಸ್ಕೃತ ಅಧ್ಯಕ್ಷರು. ಅಲ್ಲಿ ನೆರೆ ಬಂದಾಗ, ಪ್ರಳಯ ಬಂದಾಗ, ಭೂಕಂಪ ಆದಾಗ ಇವರು ಎಲ್ಲಿದ್ರು ಇವರು? ಅಲ್ಲಿ ಅನುಸಾರಿ ಮನೆ ಆದಾಗ ಒಬ್ಬರು ಕೂಡ ಬರಲಿಲ್ಲ. ನಾವು ಹೋಗಿ ಅವರಿಗೆಲ್ಲ ಸಹಾಯ ಮಾಡಿದ್ದೀವಿ. ಸಂಪಾಜೆಯಲ್ಲಿ ಮಸೀದಿಗೆ, ಅಲ್ಲಿಗೆ ಇಲ್ಲಿಗೆಲ್ಲ ನುಗ್ಗಿದಾಗ 2017ರಿಂದ ಇಲ್ಲಿವರೆಗೆ ನಾವು ಸಂಪಾಜೆ ಪಂಚಾಯತ್ನ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ. ಬಹಳ ಹಿಂದಿನಿಂದಲೇ ಮಾಡ್ತೇವೆ. ಮತ್ತೆ ಅವರು ಅಧಿಕಾರ ಬಿಟ್ಟುಕೊಟ್ಟಿಲ್ಲ, ಒಪ್ಪಂದ ಬಿಟ್ಟುಕೊಟ್ಟಿಲ್ಲ. ಇದಕ್ಕಿಂತ ಹಿಂದೆ ಕೂಡ ಬಿಟ್ಟುಕೊಡದವರು ಸುಮಾರು ನಿದರ್ಶನ ಇದೆ. ಒಬ್ಬ ತಪ್ಪು ಮಾಡಿದ್ದು ಅದೇ ತಪ್ಪು, ಇನ್ನೊಬ್ಬ ಮಾಡಿದ್ದು ಸರಿ ಅಂತೇಳಿ ಅಲ್ಲ. ಈಗ ನಾನು ಸಂಪಾಜೆ ಗ್ರಾಮದಲ್ಲಿ ಮನೆ ಮನೆಗೆ ಫೀಲ್ಡ್ ಮಾಡಿದಷ್ಟು, ಅರತ್ತೂರಲ್ಲಿ ಮನೆ ಮನೆಗೆ ಫೀಲ್ಡ್ ಮಾಡಿದಷ್ಟು ಇವರು ಯಾರು ಮಾಡಲೇ ಇಲ್ಲ ಹೇಳಿದವರು. ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರಲಿಲ್ಲ. ಕೆಲವರೆಲ್ಲ ಬಂದು ಅಕ್ಕಪಕ್ಕ ಕೂತವರು ಕಾಂಗ್ರೆಸ್ ಪಕ್ಷದಲ್ಲೇ ಇರಲಿಲ್ಲ. ಅವರಿಗೆ ಬಂದು ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಈ ತರ ಹೇಳಿದ್ರೆ ಬಹುಶಃ ಅದರ ಹಿಂದೆ ಒಂದು ಷಡ್ಯಂತ್ರ ಇದೆ, ಕೆಲವು ಜನರ ಕುಮ್ಮಕ್ಕಿದೆ, ಕೆಲವು ಜನರ ವೈಯಕ್ತಿಕ ಹಿತಾಸಕ್ತಿ ಇದೆ, ಕೆಲವು ದುಷ್ಟ ಶಕ್ತಿಗಳು ಸೇರ್ಕೊಂಡಿದೆ. ಇವತ್ತು ನಾವು ಯಾವತ್ತೂ ಕೂಡ MLA ಅವರನ್ನು ಕರೆದಿದ್ದಕ್ಕೆ ನಾನು ತಪ್ಪಲ್ಲ. ಅದು ಸರ್ಕಾರದ ಕಾರ್ಯಕ್ರಮ. 1 ಕೋಟಿ ತಂದಾಗ MLA ಅವರನ್ನು ಕರೆಯುವುದು ಸಹಜ. ಅಲ್ಲಿ ಸಂತೋಷ್ ಕುತ್ತಮಟ್ಟೆ ಅವರು ಇದ್ರು,
ಮತ್ತೆ ಯಾರೋ ಕಂಜಿಪಿಲಿ ಅವರು ಇದ್ರು, ಅವ್ರು ಎಮ್ ಎಲ್ ಎ ಅವ್ರ ಹತ್ರ ಬಂದ್ರು. ನಾವೇನು ಅವ್ರನ್ನ ಆಹ್ವಾನ ಮಾಡಿಲ್ಲ, ನಾನು ಮಾಡಲಿಲ್ಲ, ಎಮ್ ಎಲ್ ಎ ಅವ್ರನ್ನ ನಾನು ಮಾಡಲಿಲ್ಲ. ನಾವು ತಂದಂತ 1 ಕೋಟಿ ಅನುದಾನ പക്ഷെ ಇಷ್ಟು ಒಂದೊಂದು ಅಧಪತನಕ್ಕೆ ಅವ್ರು ಇಳಿಬಾರ್ದು. ಒಂದು ಊರಿನ ಅಭಿವೃದ್ಧಿ ಆಗುವಾಗ ಗುಣನಗರದಿಂದ ಪೇರಳಕ್ಕೆ 5 ಕೋಟಿಯ ರಸ್ತೆಯನ್ನ ಮತ್ತು ಕಾಂಕ್ರೀಟ್ ಅನ್ನ ಗುಡ್ಡೆಗಳಿಗೆ, ಇವರ ಮನೆಗೆ ಮತ್ತೆ ಇವರ ಮನೆಯಲ್ಲಿ ಹೋಗುವಂತ ರೋಡ್ ಮಾಡಿದ್ರೆ ಅದು ಬಿಜೆಪಿ ಅವರಿಗೆ ಲಾಭ ಆಗ್ತದೆ ಅಂತ ಹೇಳಿದ್ರೆ ನಾನು ಏನು ಹೇಳಲಿಕ್ಕೆ ಸಾಧ್ಯ? ಅದರ ಅವರ ಮನೆ ಇರುವಲ್ಲಿಗೆ ರೋಡ್ ಆಗಿದೆ, ಅಲ್ಲಿ ಸಂಸೂಚನ ಮನೆಗಾಗಿದೆ, ವೈದ್ಯಚನ ಮನೆಗಾಗಿದೆ. ಇವರು ಹೇಳ್ತಾರೆ ಬಿಜೆಪಿಗೆ ಲಾಭ ಆಗಿದೆ. ಅದು ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಬಿಜೆಪಿಗೆ ಲಾಭ ಆಗ್ಬೇಕಾದ್ರೆ ನಾವು ಬಿಜೆಪಿ ಅವರ ಮನೆಗೆ, ಬಿಜೆಪಿ ಅವರ ಜೊತೆ ಜಿಲ್ಲಾ ಪಂಚಾಯತ್ ಅಲ್ಲಿ APMC ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡಿದ್ರೆ ಬಿಜೆಪಿಗೆ ಅಂತ ಹೇಳ್ಬೋದು. ಅಂಥದ್ದು ಯಾವುದಿಲ್ಲ. ಈಗ ಇಲ್ಲಿ ಕೂತಿದ್ದಾನೆ ನಮ್ಮ ಜುನೈದ್, ಇವರ ಮನೆಗೆ ರೋಡ್ ಆಗ್ಬೇಕು, ನಾವು ಅಬುಸಾಲಿ GKM ಇದೆಲ್ಲ ಸ್ವಲ್ಪ ರೋಡ್ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಹೋಗುವ ದಾರಿ, ನನ್ನ ಅಡಿಯನ ದಾರಿ, ಸ್ವಲ್ಪ ದಾರಿಯನ್ನು ಬಿಟ್ಟುಕೊಡಿಸಿದ್ದೀವಿ ನಾವು. ಅದು ಬಿಜೆಪಿಗೆ ಲಾಭ. ಅಲ್ಲಿ ಬಿಜೆಪಿ ಅವರು ಇದ್ದಾರೆ, ಏನ್ ಮಾಡೋದು? ಬಿಜೆಪಿ ಅವರು ಕೂಡ ಸಂಪಾದನೆಯವರು, ಮಾನವೀಯತೆ, ಪ್ರತಿಯೊಬ್ಬರಿಗೂ ಸಹಾಯ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಇಲ್ಲಿ ವೈಯಕ್ತಿಕವಾಗಿ ನನ್ನನ್ನ ಏನೋ ಒಂಥರ ಖಳನಾಯಕನಾಗಿ ಮಾಡಲಿಕ್ಕೆ ಕೆಲವರು ಹೊರಟಿದ್ದಾರೆ. ಮತ್ತೆ 25 ವರ್ಷದಿಂದ ಈ ಖಳನಾಯಕನಾಗಿ ಅವರು ಚಿತ್ರೀಕರಿಸಿದ್ದಾರೆ. ಒಂದು ಬಹುಶಃ ಅದನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರು ಇನ್ನೂ ಕೂಡ ಈ ರೀತಿ ಹೇಳಿಕೊಂಡು ಹೋಗ್ಲಿ, ಅವರಿಗೆ ಒಳ್ಳೇದಾಗಲಿ, ದೇವರು ಸದ್ಬುದ್ಧಿ ಕೊಡ್ಲಿ, ಪಕ್ಷ ಇನ್ನೂ ಒಳ್ಳೆಯ ರೀತಿ ಸಂಘಟನೆ ಆಗಲಿ. ಹಲವಾರು ಜನರು ನಮ್ಮ ಯುವಕರನ್ನೆಲ್ಲ ಸೇರಿಸಿದ್ದಾರೆ, ಇನ್ನೂ ಒಳ್ಳೆಯ ರೀತಿಯಲ್ಲಿ ಆಗಲಿ, ಸಂತೋಷ. ಸೇರಿಸಿಕೊಂಡು 4 ವರ್ಷಗಳಿಂದ ನಮ್ಮ KPCC ಅಧ್ಯಕ್ಷರು ಅವರನ್ನ ಯಾವುದೋ ಒಂದು ನಿದ್ದೆಯಲ್ಲಿ ಹೋಗ್ತಕ್ಕಂಥ ಫೋಟೋವನ್ನ ಹಾಕಿಸಿ, ಅವರು ಮಸೀದಿಗೆ ಚಪ್ಪಲ್ ಹಾಕಿ ಹೋಗಿದೆ ಅಂತ ಹಾಕಿದ ಅವರೊಟ್ಟಿಗೆ ಇವರು ಸೇರಿಕೊಂಡಿದ್ದಾರೆ. ಅದನ್ನ ಹಾಕಿಸಿದವರು ಇವರೇ. DK ಶಿವಕುಮಾರ್ ಅವರನ್ನ ಅವಹೇಳನ ಮಾಡತಕ್ಕಂಥ ಕೆಲಸ ಮಾಡಿದವರನ್ನ ಇವತ್ತು ಒಟ್ಟಿಗೆ ಕರ್ಕೊಂಡೋಗಿ ಮಾಡ್ತಾ ಇದ್ದಾರೆ. ಮಾಡ್ಲಿ, ಇದು ಎಂತದ್ದು ಇವ್ರದ್ದು ಅಂತ ಗೊತ್ತಾಗುದಿಲ್ಲ. ಇಲ್ಲಿ ವಲಯ ಸಮಿತಿ ಹೇಳ್ತಾರೆ, ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ, ಸುದ್ದಿಯಲ್ಲಿ ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಜಿಲ್ಲಾ ಪಂಚಾಯತ್ ಒಟ್ಟಿಗೆ ಬರುವುದಿಲ್ಲ, ತಾಲೂಕು ಪಂಚಾಯತ್ ಒಟ್ಟಿಗೆ ಬರುವುದಿಲ್ಲ, APMCಗೆ ಬರುವುದಿಲ್ಲ. ಅಲ್ಲಿ ಸಂಬಂಧ ನೋಡ್ತಾರೆ, ಇಲ್ಲಿ ಇನ್ನೊಂದು ನೋಡ್ತಾರೆ, ಮತ್ತೆ TF ಇದ ಮೇಲೆ ಭೂ ವ್ಯವಸ್ಥೆ. ನಾವು ಮಾಡಿದಂತಹ ಕೆಲಸ NSU 35 ವರ್ಷಗಳ ಕಾಲ ಇವರೆಲ್ಲ ಹಲವಾರು ಜನ ಪಕ್ಷ ಬಿಟ್ಟು ಹೋಗಿ ಬಂದವರು. ಇವರೇ ಮಾತಾಡುದು. ಈಗ ನಾನು NSU ಹಿಡಿದು ಯೂತ್ ಕಾಂಗ್ರೆಸ್ ಇವತ್ತು ನನಗೆ ಒಂದೇ ಪಕ್ಷದಲ್ಲಿದ್ದೇನೆ ಅಂತೇಳಿ ನಾನು ತಪ್ಪು ಮಾಡಿರ್ಲಿಕ್ಕಿಲ್ಲ ಅಂತ ಹೇಳುವುದಿಲ್ಲ. ಇವರಷ್ಟು ಯಾರಷ್ಟು ಮಾಡಲಿಲ್ಲ. ಈ ಹೇಳುವವರಷ್ಟು ಅವರಿಗೆ ಯೋಗ್ಯತೆನೇ ಇಲ್ಲ ನನ್ನ ಬಗ್ಗೆ ಮಾತಾಡ್ತಕ್ಕಂಥದ್ದು. ನನ್ನಿಂದ 100 ಪಾಲು ಜಾಸ್ತಿ ತಪ್ಪು ಮಾಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ತಪ್ಪುಗಳು ಮಾನವ ಸಹಜ ಪ್ರಕ್ರಿಯೆಯಲ್ಲಿ ಆಗಿರ್ತವೆ. ಮತ್ತೆ ಅವರನ್ನು ಬೆರಿಬೇಕು, ಇವ್ರನ್ನು ಬೆರಿಬೇಕು ಅಂತ ಹೇಳಿಕೊಂಡು ಹೋದ್ರೆ ನಾವೇನ್ ಮಾಡುದು? പക്ഷെ ಇದು ಒಂದು ಕಾರಣ. ನಾನೊಬ್ಬ ಅಲ್ಪಸಂಖ್ಯಾತ ಆಗಿದ್ದರೆ ಇವರಿಗೆಲ್ಲ ಮುಳುವಾಗಿದ್ದರಿಂದ ಕಾಣ್ತದೆ ಕೆಲವರಿಗೆ. ಅಥವಾ ನಾನೊಬ್ಬ ಹಲವಾರು ವರ್ಷದಿಂದ ಸಕ್ರಿಯವಾಗಿದ್ದು ನಮ್ಮಿಂದ ಊರಿಗೆ ಅಭಿವೃದ್ಧಿ ಆಗಿದೆ, ಅರಂತೋಡಿಗೆ ಸುಮಾರು ಅಭಿವೃದ್ಧಿ ಆಗಿದೆ, ಸುಳ್ಯಕ್ಕೆ ಆಗಿದೆ, ಸಂಪಾಜೆಗೆ ಆಗಿದೆ, ಅದು ಆಗ್ಬಾರ್ದು ಅಂತ ಹಲವು ಜನ ನನ್ನ ಹತ್ರ ಹಲವಾರು ನಮ್ಮ ನಾಯಕರು ಹೇಳಿದ್ದಾರೆ. ನೀವು ಸಂಪಾಜೆ ಗ್ರಾಂಟ್ ತರಬೇಡಿ ಅಂತ ಇವರೇ ಹೇಳಿದ್ದಾರೆ. പക്ഷെ ನಾನು ತರ್ತಾ ಇದ್ದೇನೆ. ಇನ್ನು ಕೂಡ ಮುಂದೆ ಕೂಡ ಯಾರೇ ಒಬ್ಬ ವ್ಯಕ್ತಿ ಇರಲಿ, ವ್ಯಕ್ತಿಗಳು ಮಾಡ್ತಕ್ಕಂಥದ್ದೇನು ಸಮಾಜ ಸೇವೆ ಅಂದ್ರೆ ಸಮಾಜಕ್ಕೆ ಆಗುವಂತ ಸಹಾಯ ಮಾಡ್ತಕ್ಕಂಥದ್ದು, ಊರಿಗೆ ರಸ್ತೆ ಮಾಡ್ತಕ್ಕಂಥದ್ದು, ಶಾಲೆ ಮಾಡ್ತಕ್ಕಂಥದ್ದು, ದೇವಸ್ಥಾನ ಮಾಡ್ತಕ್ಕಂಥದ್ದು, ಮಸೀದಿ ಮಾಡ್ತಕ್ಕಂಥದ್ದು, ಸೊಸೈಟಿಗಳನ್ನ ಬೆಳೆಸ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಇವ್ರು ಏನ್ ಹೇಳ್ತಾರೆ, ಇದು ಯಾವ್ದು ಮಾಡಬೇಡಿ ಅಂತ ಹೇಳ್ತಾರೆ. ಅದು ನಾನು ಅವನಿಗೆ ಪತ್ರ ಕಳಿಸ್ತೀನಿ, ಬಿಟ್ಟಿದ್ದೇನೆ, ಮಾಡ್ಬೇಕಾ ಬೇಡ ಅಂತ. ನೀವು ಬೇಡ ಅಂತ ಹೇಳಿದ್ರೆ ನಾವು ಇದು ಮಾಡುವುದೂ ಇಲ್ಲ. ಸಂಪಾದನೆ ಆದಂತವಾಗಿ ಇವರಿಗೆ ಹೊಟ್ಟೆ ಹೊಲಿಯಕ್ಕೆ ಸಂಪಾದನೆ ಇರುವುದು ಬಹುತೇಕ ಮುಸಲ್ಮಾನರು ಮತ್ತು ಸೆಕ್ಯುಲರ್ ಇರ್ತಕ್ಕಂಥವ್ರು, ಸಾಮಾನ್ಯ ಜನರು, ಹೆಚ್ಚು ನನ್ನ ಕುಟುಂಬದವರೇ ಇದ್ದಾರೆ. ಹೆಚ್ಚಾಗಿ ನನ್ನ ಇದ್ದಂತ ಇವರು ನಮ್ಮ ಕುಟುಂಬದವರು. ಅವರ ಊರಿಗೆ ರಸ್ತೆ ಮಾಡಿದರೆ, ಅವರ ಏರಿಕೆ ರಸ್ತೆ ಮಾಡಿದರೆ ಅದು ಬಿಜೆಪಿಗೆ ಲಾಭ ಆಗ್ತದೆ. ಬಿಜೆಪಿ ಅವ್ರನ್ನ ಕರ್ಕೊಂಡು ಮಾತಾಡಿದ್ರು. ಅಲ್ಲಿ MLA ಅವರು ಬಂದಾಗ 5 ಲಕ್ಷ ಮತ್ತು ಕೊಟ್ಟು ಮೂಲೆ ದರ್ಖಾಸ್ತಿಗೆ ಈ ರೀತಿ ಹೇಳಿಕೊಂಡು ಪತ್ರಿಕೆಯಲ್ಲಿ ಅದನ್ನ ಇದು ಮಾಡಿಕೊಂಡು ಏನು ಅಂತೇಳಿ ಈ ನಮ್ಮ ಇದರಲ್ಲಿ ಒಂದು ಇದೆ, ಅಸೂಯೆಗೂ ಮತ್ತು ಕಾಶ್ಮೀರಿಗೂ ಮದ್ದಿಲ್ಲ ಅಂತೇಳಿ. ಬಹುಶಃ ಇದಕ್ಕೆ ಮದ್ದಿಲ್ಲ. ಬಹುಶಃ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಪಕ್ಷ ಸಂಘಟನೆ ಮಾಡಲಿ, ಪಕ್ಷದಲ್ಲಿ ಒಗ್ಗಟ್ಟು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಒಂದು 5 ಕೋಟಿ ಅದು ಎಷ್ಟು ಅಭಿವೃದ್ಧಿಯಲ್ಲಿ ಮಾಡಿದ್ದಾನೆ. ಎಲ್ಲ ಸಚಿವರು ಬಂದಾಗ ಬೇರೆ ಬೇರೆ ರಸ್ತೆಗಳು ಬೇರೆ, ಈಗ 1 ಕೋಟಿ ಮೇಲೆ ಬಂತು. ಇದು ಹುಳಿ 1 ಕೋಟಿ ಬಂತು, ಅದನ್ನ ಕೂಡ ತಡೆ ಇಡ್ಲಿಕ್ಕೆ ಹೋದ್ರು ಕೆಲವರು. ಮಸೀದಿಗೆ 5 ಮಾಸ ಹಾಕುವಾಗ ಅದನ್ನು ತಡೆ ಇಡ್ಲಿಕ್ಕೆ ಹೋದ್ರು. ಈಗ ನಾನು ಅಲ್ಲಿ ದೇವಸ್ಥಾನ, ಚರ್ಚು,
ವಿಷ್ಣುಮೂರ್ತಿ ಇವರಿಗೆಲ್ಲ ಒಂದು ಐಮಾಸ್ ದೀಪ ಕೊಡ್ಲಿಕ್ಕೆ ಲೆಟರ್ ಕೊಟ್ಟಿದೆ. ಇದು ಯಾರಿಗೂ ಗೊತ್ತಾಗಿ ಅವರು ಅಲ್ಲಿ ಕೊಟ್ಟರೆ ಅದು ಬಿಜೆಪಿಗೆ ಲಾಭ ಆಗ್ತದೆ. ಮಸೀದಿ ಕೊಟ್ಟರು ಬಿಜೆಪಿಗೆ ಲಾಭ, ದೇವಸ್ಥಾನಕ್ಕೆ ಕೊಟ್ಟರು ಬಿಜೆಪಿಗೆ ಲಾಭ, ಚರ್ಚಿಗೆ ಕೊಟ್ಟರು ಬಿಜೆಪಿಗೆ ಲಾಭ, ವಿಷ್ಣುಮೂರ್ತಿ ಕೊಟ್ಟರು ಬಿಜೆಪಿಗೆ ಲಾಭ, ನಿಮ್ಮ ಮುತ್ತುವಾರಿಗೆ ಕೊಟ್ಟರು ಬಿಜೆಪಿಗೆ ಲಾಭ ಅಂತ ಹೇಳ್ತಾರೆ. ಇದಕ್ಕೆ ನಾನು ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. പക്ഷെ ನಾವೇನೋ ಸುಳ್ಯದ ಒಂದು ಕತ್ತಲೆ ಜಾಗದಲ್ಲಿ ನಾನಿದ್ದಾಗ ಕಾಣ್ತದೆ. ಒಂದು ಕತ್ತಲೆಯಲ್ಲಿ TM ಶಹೀದ್ ಎಂಬ ಹಲವಾರು ವರ್ಷದಿಂದ ಪಕ್ಷಕ್ಕೆ ದುಡಿದಂತಹ ನಮ್ಮನ್ನ ಒಂದು ಕತ್ತಲೆ ಕೋಣೆಯಲ್ಲಿ ಇಟ್ಟು ಎಲ್ಲ ಕಡೆಯಿಂದ ಅವ್ರು ಇರಬಾರ್ದು, ಅವ್ರು ಬರಬಾರ್ದು, ಅವ್ರು ಗ್ರ್ಯಾಂಡ್ ತರಬಾರ್ದು, ಅವ್ರ ಸ್ಟೇಜಲ್ಲಿ ಕೂತ್ಕೊಳ್ಬಾರ್ದು, ಈ ರೀತಿಯ ಒಂದು ಷಡ್ಯಂತ್ರ ನಡೀತಾ ಇದೆ. ಬಹುಶಃ ದೇವರು ಅದನ್ನ ನೋಡಿಕೊಳ್ತಾರೆ. ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗ್ತೀವಿ. ಸಮಾಜ ಸೇವೆ, ಸರ್ಕಾರದ ಸೇವೆ ಮತ್ತು ಜನರ ಸೇವೆ, ಪಕ್ಷದ ಸೇವೆ ಮಾಡ್ತಾ ಇದ್ದೇನೆ. ಬಹುಶಃ ನಮ್ಮಿಂದ ಜಾಸ್ತಿ ಮಾಡಿದವರು ಏನಾದ್ರೂ ನಮ್ಮ ಬಗ್ಗೆ ಹೇಳಿದರೆ ಅದನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಬಹುಶಃ ಇವರಿಗೆ ಯಾರಿಗೂ ಆ ಯೋಗ್ಯತೆ, ಅರ್ಹತೆ, ಹಕ್ಕು ಯಾವುದೂ ಇಲ್ಲ. ಲೋಕಮಾನ್ಯಗೆ ಎಲ್ಲರಿಗೂ ಗೊತ್ತಿದೆ ನಾವು ಏನು ಅಂತೇಳಿ. ಪಕ್ಷದಲ್ಲಿ ಯಾವತ್ತೂ ಕೆಲಸ ಮಾಡಿದ್ದೇನೆ. ಮತ್ತೆ ಒಂದೇ ಒಂದು ರೂಪಾಯಿಯನ್ನ ಪಕ್ಷದ ಚುನಾವಣೆಯಲ್ಲಿ ತಗೊಳ್ಳೋದನ್ನು ಇದ್ದರೆ ನಾನು ಮಾತ್ರ ಬೂತ್ನಲ್ಲಿ ಅದು ಇದು ಅಂತೇಳಿ ಕಾರು, ಟ್ಯಾಕ್ಸಿ, ಬಾಡಿಗೆ ಯಾವುದು ನಾವು ತಗೊಳ್ಳಿಲ್ಲ. ಇಷ್ಟ ಸಂಪಾದನೆ ಯಾರ್ದಾದ್ರೆ ಅಪ್ಪನ ಸ್ವಂತ, ಸರ್ಕಾರದ್ದು, ಗ್ರಾಮ ಅದು. ಅಲ್ಲಿ ಯಾರು ಬರ್ಬೋದು, ಯಾರು ಭೂಮಿ ತಗೊಳ್ಬೋದು, ಯಾರು ಕೃಷಿ ಮಾಡ್ಬೋದು, ಯಾರು ಬಂದು ಮತದಾನ ಮಾಡ್ಬೋದು, ಅಲ್ಲಿಂದ ಬೇರೆ ಕಡೆಗೆ ಹೋಗ್ಬೋದು. ಎಷ್ಟೋ ನಮ್ಮ ಫ್ಯಾಮಿಲಿಯವರು ಅಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ, ಅಲ್ಲಿಗೆ ಬರ್ತಾರೆ. ಇದು ಇವರು ಸಂಪಾಜೆ ಅಂದ್ರೆ ನಮ್ದೇ, ಸಂಪಾಜೆಗೆ ಯಾರು ಬರಬಾರ್ದು, ಸಂಪಾಜೆಯಲ್ಲಿ ನಾವು ಹೇಳಿದಾಗ ಇರ್ಬೇಕು, ಸಂಪಾಜೆ ನಮ್ದು, ಸಂಪಾಜೆ ಒಳ್ಳೆ ಕಥೆ ಇತ್ತಲ್ಲ. ಇವರಿಗಿಂತ ಎಲ್ಲರಿಗಿಂತ ಈ ಕೂತು ಮೊನ್ನೆ ಮಾತಾಡಿದಕ್ಕಿಂತ ಎಲ್ಲರಿಗಿಂತ ಮುಂದೆನೆ ಪೇಡಗಳಲ್ಲಿ ಸಂಪಾಜನೆ. ನನಗೆ ಮನೆ ಇದೆ, ನಮ್ಮ ಅಜ್ಜನಿಗೆ ಮನೆ ಇದೆ, ನಮಗೆ ತೋಟ ಇದೆ, ನಮ್ಮ ಹಳೆಯ ಪುರಾತನ ಮಸೀದಿಗೆ ಜಾಗ ಕೊಟ್ಟಿದ್ದೇವೆ. ಇದೆಲ್ಲ ಇದೆ, ನಮ್ದು ಚರಿತ್ರೆ, ಇತಿಹಾಸ ಇದೆ. DK ಶಿವಕುಮಾರ್ ಅವರು ಹೇಳಿದ ಸಾಕ್ಷಿ ಗುಡ್ಡ ಇದೆ. ಇವತ್ತು ಸಾಕ್ಷಿ ಗುಡ್ಡ ತೋರಿಸಿ, ಸಾಕ್ಷಿ ಗುಡ್ಡ ಬೇಕಲ್ಲ. ಒಬ್ಬ ಯಾರಾದ್ರೂ ಮಾಡಿದ್ರೆ ನಂದು ಸಾಕ್ಷಿ ಗುಡ್ಡ ಇದೆ. ಕೆಲವು ನೆಗೆಟಿವ್ ವೈಯಕ್ತಿಕ ಆಗಿರ್ಬೋದು, ಆದರೂ ಸಾಮಾಜಿಕವಾಗಿ ನಂದು ದೊಡ್ಡ ಸಾಕ್ಷಿ ಗುಡ್ಡೆ ಸಂಪಾದನೆಯಲ್ಲಿದೆ, ಅರಂತೋಡಲ್ಲಿದೆ. ನಂದು ಮಾತ್ರ ಅಲ್ಲ, ಕುಟುಂಬದೂ ಇದೆ.